ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಧನಸು ರಾಶಿಯವರಿಗೆ ಜನವರಿ 18 ಭಯಂಕರವಾಗಿರುವ ಮೌನಿ ಅಮಾವಾಸ್ಯೆಯ ನಂತರ ಎಚ್ಚರಿಕೆ. ಪ್ರಿಯ ಭಕ್ತ ಬಂಧುಗಳೇ, ಈ ಸಮಯದಲ್ಲಿ ನೀವು ಈ ಜಾಗಗಳಿಗೆ ಹೋಗೋದ್ರಿಂದ ಖಂಡಿತವಾಗಿ ತೊಂದರೆ ಅನ್ನೋದು ಕಟ್ಟಿಟ್ಟ ಬುತ್ತಿ. ಇಂದು ನಾವು ಮಾತನಾಡುತ್ತಿರುವ ವಿಷಯ ಧನಸು ರಾಶಿಯವರಿಗೆ ಅತ್ಯಂತ ಮಹತ್ವದ ವಿಷಯ. ಮೌನಿ ಅಮಾವಾಸ್ಯೆಯ ದಿನದಿಂದ ಈ ರಾಶಿಯವರು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು, ಇಲ್ಲದಿದ್ದರೆ ಪ್ರಾಣಾಪಾಯವಾಗುವಂತಹ ಸಂದರ್ಭಗಳು ಎದುರಾಗುತ್ತದೆ. ಧನಸು ರಾಶಿಯವರು ತಿಳಿದೋ ಮಾಡುವಂತಹ ಕೆಲವೊಂದಿಷ್ಟು ಕೆಲಸಗಳಿಗೆ ಅಪಾಯ ಎದುರಾಗುವಂತಹ 3 ಭಯಂಕರ ಜಾಗಗಳಿಗೆ ಹೋಗಬಾರ್ದು. ಅದಲ್ಲದೆ ಏಕೆ ಈ ಜಾಗಗಳಿಗೆ ಹೋಗಬಾರ್ದು, ಈ ರೀತಿಯಾದ ದುರ್ಘಟನೆಗಳು ಸಂಭವಿಸೋಕೆ ಏನು ಕಾರಣವಿರುತ್ತೆ, ಆದ್ದರಿಂದ ರಕ್ಷಣೆ ಪಡೆಯಲು ಏನು ಮಾಡಬೇಕು, ಈ ಎಲ್ಲ ವಿಚಾರಗಳನ್ನು ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹೌದು, ಮೌನಿ ಅಮಾವಾಸ್ಯೆ ಎಂದರೆ ಸಾಮಾನ್ಯ ಅಮಾವಾಸ್ಯೆ ಅಲ್ಲ. ಈ ದಿನ ಪಿತೃಶಕ್ತಿ, ಗುಪ್ತ ಶಕ್ತಿಗಳು, ನೆಗೆಟಿವ್ ವೈಬ್ರೇಷನ್, ಕರ್ಮಫಲಗಳ ಚಲನೆ ಎಲ್ಲವೂ ಕೂಡ ಅತ್ಯಂತ ಪ್ರಬಲವಾಗಿರುತ್ತದೆ. ಧನಸು ರಾಶಿಯ ಅಧಿಪತಿ ಗುರುಗ್ರಹ ಸತ್ಯ, ಧರ್ಮ, ದಾರ್ಶನಿಕ ಚಿಂತನೆಗಳು ಸಂಗ್ರಹಿಸಿದಂತಹ ವಿಶೇಷವಾದ ಸಂಬಂಧಪಟ್ಟಂತಹ ಗ್ರಹವಾಗಿರುತ್ತದೆ. ಆದರೆ ಮೌನಿ ಅಮಾವಾಸ್ಯೆಯ ನಂತರ ಕೆಲವು ದಿನಗಳು ಧನಸು ರಾಶಿಯವರ ಶಕ್ತಿ ಅಸ್ಥಿರವಾಗಿರುತ್ತದೆ. ಮನಸ್ಸು ಬೇಗ ಪ್ರಭಾವಕ್ಕೆ ಒಳಗಾಗುತ್ತದೆ. ತಪ್ಪು ನಿರ್ಧಾರಗಳ ಸಾಧ್ಯತೆ ಹೆಚ್ಚಾಗಿದೆ. ಅದಕ್ಕಾಗಿಯೇ ಈ 3 ಜಾಗಗಳಿಗೆ ಹೋಗೋದನ್ನ ತಪ್ಪಿಸಬೇಕಾಗುತ್ತೆ. ಇಲ್ಲದಿದ್ದರೆ ದೊಡ್ಡ ಅಪಾಯವನ್ನ ನೀವೇ ಮೈ ಮೇಲೆ ಎಳೆದುಕೊಳ್ಳುವಂತಹ ಪರಿಸ್ಥಿತಿಗಳು ಕೂಡ ಎದುರಾಗಬಹುದು. ಒಟ್ಟಾರೆಯಾಗಿ ಧನಸು ರಾಶಿಯವರ ಒಳ್ಳೆಯ ಒಂದು ಮನಸ್ಸಿಗೆ ಯಾವಾಗಲೂ ಕೂಡ ಒಳ್ಳೆಯದು ನಡಿಬೇಕು ಅಂತ ಎಲ್ಲರೂ ಕೂಡ ಬಯಸ್ತಾರೆ. ಅದೇ ರೀತಿ ನಮ್ಮ ಹಾರೈಕೆ ಕೂಡ ಅದೇ ರೀತಿ ಇರುತ್ತದೆ. ಧನಸು ರಾಶಿಯವರ ಜೀವನದಲ್ಲಿ ಕಷ್ಟಗಳು ದೂರವಾಗಲಿ, ಯಶಸ್ಸು ಹತ್ತಿರಕ್ಕೆ ಬರಲಿ, ಜೀವನದಲ್ಲಿ ಸ್ಥಿರತೆ ಮತ್ತು ಶಕ್ತಿ ಪ್ರಾಬಲ್ಯವನ್ನ ಸಾಧಿಸುವಂತಹ ದೈವಿಕ ಅನುಭವದ ಒಂದು ವಿಶೇಷವಾದ ಶಕ್ತಿ ಇವರ ಜೀವನದಲ್ಲಿ ಜಾಗೃತವಾಗಲಿ ಎಂದು ಹಾರೈಸುತ್ತಾ, ಮೌನಿ ಅಮಾವಾಸ್ಯೆಯ ನಂತರ ಸ್ಮಶಾನ, ಸಮಾಧಿ ಅಥವಾ ಪಿತೃ ಸಂಸ್ಕಾರ ನಡೆಯುವಂತಹ ಜಾಗಗಳಿಗೆ ಧನಸು ರಾಶಿಯವರು ಅತ್ಯಂತ ಅಪಾಯಕಾರಿಯಾಗಿದೆ. ಈ ಸಮಯದಲ್ಲಿ ಪಿತೃಲೋಕದ ದ್ವಾರ ತೆರೆದಿರುತ್ತದೆ. ನೆಗೆಟಿವ್ ಆತ್ಮಶಕ್ತಿ ಹೆಚ್ಚು ಚಲಿಸುತ್ತದೆ. ಧನಸು ರಾಶಿಯವರ ಶಕ್ತಿ ಆತ್ಮರಕ್ಷಣೆಯ ವಲಯ ದುರ್ಬಲವಾಗಿರುತ್ತದೆ. ಕಾರಣವಿಲ್ಲದ ಭಯ, ರಾತ್ರಿ ಕನಸುಗಳಲ್ಲಿ ಅಶಾಂತಿ ಪರಿಣಾಮಗಳು ಈ ರೀತಿಯಾಗಿ ಬೀರಬಹುದು. ದೇಹದಲ್ಲಿ ಶಕ್ತಿ ಕುಸಿತ, ಮನಸ್ಸು ಗೊಂದಲದಲ್ಲಿ ಇರೋದು, ಹಣಕಾಸು ತೊಂದರೆಗಳು. ವಿಶೇಷವಾಗಿ ಸೂರ್ಯಾಸ್ತದ ನಂತರ ಈ ಜಾಗಗಳಿಗೆ ಹೋದರೆ ಅದೃಶ್ಯ ಶಕ್ತಿಯ ಪ್ರಭಾವ ಬೀಳಬಹುದು. ಆದ್ದರಿಂದ ಎಚ್ಚರಿಕೆಯನ್ನ ವಹಿಸಿ. ನಿರ್ಜನ ಜಾಗಗಳಿಗೆ ಅಥವಾ ನಿರ್ಜನ ದೇವಾಲಯಗಳಿಗೂ ಕೂಡ ಈ ಸಮಯದಲ್ಲಿ ಹೋಗೋದು ಸೂಕ್ತವಲ್ಲ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಗ್ರಹಗಳ ವಿಶೇಷವಾದ ಚಲನೆ ಹೊಲನೆ ಒಂದು ದುಪ್ಪಟ್ಟು ಒಂದು ಶಕ್ತಿಯುತವಾಗಿ ಇರೋದಿಲ್ಲ. ಆದ್ದರಿಂದ ಧನಸು ರಾಶಿಯವರು ಸಾಮಾನ್ಯವಾಗಿ ದೈವ ಭಕ್ತರಾಗಿರ್ತಾರೆ. ಆದರೆ ಮೌನಿ ಅಮಾವಾಸ್ಯೆ ನಂತರ ನಿರ್ಜನ ದೇವಾಲಯ, ದೀಪವಿಲ್ಲದ ಇರುವಂತಹ ಕಡೆಗೆ, ಪೂಜೆ ನಡೆಯದ ಒಂದು ಆಲಯದ ಒಳಗೆ ಅಥವಾ ಕಾಡಿನ ಒಳಗೆ, ಹಳೆಯ ದೇವಸ್ಥಾನಗಳಿಗೆ ಒಬ್ಬರೇ ಹೋಗಬಾರದು. ದೈವ ಶಕ್ತಿ ಇಲ್ಲದ ಜಾಗದಲ್ಲಿ ಗುಪ್ತ ಶಕ್ತಿಗಳು ನೆಲೆಸಿರುತ್ತದೆ. ಗುರುಗ್ರಹದ ರಕ್ಷಣೆ ತಾತ್ಕಾಲಿಕವಾಗಿ ಕಡಿಮೆ ಆಗಿರುತ್ತದೆ. ಸಂಭವಿಸಬಹುದಾದಂತಹ ತೊಂದರೆಗಳು ಅಂತಂದ್ರೆ ಅಚಾನಕ್ ಆಗಿ ಆರೋಗ್ಯ ಕೆಡುತ್ತದೆ, ಅಪಘಾತದ ಭೀತಿ, ಮನಸ್ಸಿನಲ್ಲಿ ನಕಾರಾತ್ಮಕ ಚಿಂತನೆಗಳು ಬರ್ತಾ ಇರುತ್ತೆ. ವಿಶೇಷವಾಗಿ ಮೌನ ರಥದಲ್ಲಿರುವಂತಹ ದಿನಗಳಲ್ಲಿ ಇಂತಹ ಜಾಗಗಳಿಗೆ ಹೋಗೋದು ಎಷ್ಟು ತಪ್ಪು ಅಂದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಹೊರಬರೋಕೆ ಸಾಧ್ಯವಾಗದಷ್ಟು ತೊಂದರೆಗೆ ಒಳಗಾಗ್ತೀರಾ. ಈ ಸಮಯ ಈ ರಾಶಿ ಚಕ್ರದವರು ಬಹಳಷ್ಟು ಎಚ್ಚರಿಕೆಯನ್ನ ವಹಿಸಬೇಕು. ಜೀವನದಲ್ಲಿ ಯಶಸ್ಸನ್ನ ತಲುಪೋಕೆ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸವನ್ನ ಮಾಡಬೇಕು. 3ನೇ ಜಾಗ ಅಂದ್ರೆ ನೀರಿನ ಆಳವಾದ ಪ್ರದೇಶಗಳು. ಮೌನಿ ಅಮಾವಾಸ್ಯೆ ನಂತರ ನದಿ ತೀರ, ಆಳವಾದ ಕೆರೆ, ಸಮುದ್ರ ಅಥವಾ ನೀರು ತುಂಬಿದ ಗೃಹ ಪ್ರದೇಶ ಯಾವುದಕ್ಕೂ ಕೂಡ ಹೋಗಬೇಡಿ. ಧನಸು ರಾಶಿಯವರಿಗೆ ತುಂಬಾ ಅಪಾಯಕಾರಿಯಾಗಿರುತ್ತದೆ. ಏಕೆಂದ್ರೆ ಅಮಾವಾಸ್ಯೆ ನಂತರ ನೀರಿನಲ್ಲಿ ಪಿತೃಶಕ್ತಿ ಚಲಿಸುತ್ತಿರುತ್ತದೆ. ಧನಸು ರಾಶಿಯವರಿಗೆ ನೀರಿನ ತತ್ವ ಈ ಸಮಯದಲ್ಲಿ ವಿರುದ್ಧವಾಗಿರುತ್ತದೆ. ಜಾರಿ ಬೀಳುವ ಸಾಧ್ಯತೆ, ಅಚಾನಕ್ ಆಗಿ ಅಪಘಾತ, ಮನಸ್ಸಿನ ಅಸ್ಥಿರತೆ, ನಿರ್ಧಾರ ಶಕ್ತಿ ಕುಗ್ಗುತ್ತದೆ. ಇದೆಲ್ಲದಕ್ಕೂ ಕೂಡ ಈ ಸಮಯ ವಿಶೇಷವಾಗಿ ಸಾಯಂಕಾಲ ಮತ್ತು ರಾತ್ರಿ ಸಮಯದಲ್ಲಿ ನೀರಿನ ಬಳಿ ಹೋಗಬೇಡಿ. ಈ ಅಪಾಯಗಳಿಂದ ರಕ್ಷಣೆ ಪಡೆಯಲು ಕೂಡ ವಿಶೇಷವಾದ ಸೂಚನೆಗಳಿದೆ. ಈ ಒಂದು ಜನವರಿ 2026 ವರ್ಷದ ಮೊದಲ ಅಮಾವಾಸ್ಯೆ ಶಕ್ತಿಯುತವಾಗಿರುತ್ತದೆ ಮತ್ತು ಭಯಂಕರವಾಗಿರುತ್ತದೆ. ಈ ಸಮಯ ಎಲ್ಲಾ ರೀತಿಯ ಅಪಾಯಗಳಿಂದ ಹೊರಬರೋಕೆ ಪ್ರತಿದಿನ ಬೆಳಗ್ಗೆ ಓಂ ಗುರುವೇ ನಮಃ 108 ಬಾರಿ ಜಪವನ್ನ ಮಾಡಬೇಕಾಗುತ್ತೆ. ಹಳದಿ ವಸ್ತ್ರವನ್ನ ಧರಿಸಬೇಕಾಗುತ್ತೆ. ಕಡಲೆಕಾಳನ್ನ ದಾನ ಮಾಡಬೇಕಾಗುತ್ತೆ. ಮೌನಿ ಅಮಾವಾಸ್ಯೆಯ ನಂತರ 7 ದಿನ ಮೌನವನ್ನ ಕಡಿಮೆ ಮಾಡಬೇಕು. ಅಂದ್ರೆ ಅತಿ ಹೆಚ್ಚು ವಾದ ವಿವಾದವನ್ನ ತಪ್ಪಿಸಬೇಕು. ಯಾವುದೇ ಕಾರಣಕ್ಕೂ ಜಗಳಕ್ಕೆ ಹೋಗಬಾರ್ದು. ಈ ಸಮಯ ನಿಮ್ಮ ಮನಸ್ಸು ದುರ್ಬಲ
ದುರ್ಬಲವಾಗುವಂತಹ ಸಾಧ್ಯತೆ ಇದೆ. ಈ ಎಚ್ಚರಿಕೆಗಳು ಭಯ ಹುಟ್ಟಿಸಲು ಅಲ್ಲ, ಆತ್ಮರಕ್ಷಣೆಗಾಗಿ ದೇವರು ಕಳಿಸುತ್ತಿರುವಂತಹ ದೈವಿಕವಾದ ರಕ್ಷಣೆಯ ಗುರಾಣಿಯಾಗಿದೆ. ಸರಿಯಾದ ಸಮಯದಲ್ಲಿ ಎಚ್ಚರ ಇದ್ದರೆ ಅಪಾಯವನ್ನ ತಪ್ಪಿಸಬಹುದು, ಜೀವನ ಸುಗಮವಾಗುತ್ತದೆ, ಗುರುಕೃಪೆ ಸಂಪೂರ್ಣವಾಗಿ ಲಭಿಸುತ್ತದೆ. ಈ ಒಂದು ವಿಶೇಷವಾದ ಮಾಹಿತಿ ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಶಕ್ತಿಯನ್ನ ತುಂಬುತ್ತದೆ. ನಂಬಿಕೆ, ಆತ್ಮವಿಶ್ವಾಸ, ಜೀವನದ ಪ್ರೀತಿ ಮತ್ತು ಉತ್ಸಾಹವನ್ನ ಹೆಚ್ಚಿಗೆ ಮಾಡ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಈ ಒಂದು ಮಾಹಿತಿಯನ್ನ ನಿರ್ಲಕ್ಷಿಸಬೇಡಿ. ಸಂಪೂರ್ಣವಾಗಿ ಭಕ್ತಿ ಶ್ರದ್ಧೆಯಿಂದ ಪಾಲಿಸಿ. ಈ ಒಂದು ಸೂಚನೆಗಳನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಡೆದುಕೊಂಡಿದ್ದೆ ಆದಲ್ಲಿ ಖಂಡಿತ ಎಲ್ಲ ರೀತಿಯ ತೊಂದರೆಗಳಿಂದ ಹೊರಬರಬಹುದು. ಯಶಸ್ಸಿನ ಶಿಖರವನ್ನ ಸುಲಭವಾಗಿ ಹತ್ತಲು ಪ್ರಯತ್ನ ಪಡಬಹುದು. ಧನಸ್ಸು ರಾಶಿಯವರ ಅಧಿಪತಿ ಗುರುಗ್ರಹ. ಅದರ ಅರ್ಥ ಜ್ಞಾನ, ಧರ್ಮ, ಸತ್ಯ, ಮಾರ್ಗದರ್ಶನ, ವಿಶೇಷವಾದ ಚಿಂತನೆ. ಧನಸ್ಸು ರಾಶಿಯವರು ದೂರದೃಷ್ಟಿ ಹೊಂದಿರುವಂಥವರು, ಕಲಿಯುವ ಆಸಕ್ತಿ ಹೆಚ್ಚು, ನೈತಿಕತೆಯನ್ನು ಪ್ರಾಮಾಣಿಕವಾಗಿ ನಡೆಸುವಂಥವರು, ಒಳ್ಳೆಯ ಮಾತುಗಾರರಾಗಿರ್ತಾರೆ. ಆದರೆ ಕೆಲವೊಮ್ಮೆ ಅತಿಯಾದ ವಿಶ್ವಾಸ, ಆರಂಭಿಸಿದ ಕೆಲಸವನ್ನು ಮಧ್ಯದಲ್ಲಿ ಬಿಡುವಂತಹ ಅಭ್ಯಾಸ, ತಾಳ್ಮೆಯ ಕೊರತೆ ಇದೇ ಈ ರಾಶಿಯವರಿಗೆ ಬಹಳಷ್ಟು ಯಶಸ್ಸಿಗೆ ತೊಂದರೆಯನ್ನು ತರ್ತಾ ಇರುತ್ತೆ. ಆದರೆ ಈ ಸಮಯ ಗುರುಬಲವನ್ನು ಅತ್ಯಂತ ಬಲಪಡಿಸಿಕೊಳ್ಳೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆದುಕೊಳ್ಬಹುದು. ಅದೇ ರೀತಿ ತೊಂದರೆಗಳನ್ನು ದೂರ ಮಾಡಿಕೊಳ್ಬಹುದು. ನಾವು ಮೊದಲೇ ತಿಳಿಸಿದಂತೆ ಈ 3 ಜಾಗಗಳಲ್ಲಿ ಅಪಾಯ ಹೆಚ್ಚಿರೋದ್ರಿಂದ ಖಂಡಿತವಾಗಿ ನೀವು ಮುಂದಿನ 48 ದಿನಗಳ ಕಾಲ ಈ ಜಾಗದಿಂದ ದೂರ ಇರೋದು ತುಂಬ ಉತ್ತಮ. ಈ ಸಮಯ ಈ ರಾಶಿಯವರ ಜೀವನದಲ್ಲಿ ಪ್ರಮುಖವಾಗಿ ಪ್ರತಿಭೆ ಹೊರಬರುತ್ತದೆ. ಆದರೆ ಎಲ್ಲವನ್ನ ಒಂದೇ ಸಮಯದಲ್ಲಿ ಹಿಡಿಯೋದಕ್ಕೆ ಹೋಗಬೇಡಿ. ನಿಮ್ಮ ಮಾತು ನಿಮ್ಮ ಶಕ್ತಿ. ಕಟುವಾದ ಮಾತು, ತಕ್ಷಣ ಪ್ರತಿಕ್ರಿಯೆ ಇವು ನಿಮ್ಮನ್ನ ಅವಕಾಶಗಳನ್ನು ಕಳೆದುಕೊಳ್ಳುವಂತೆ ಮಾಡ್ತಾ ಹೋಗುತ್ತೆ. ಇದು ನಾಯಕತ್ವ ಗುಣವನ್ನ ಹೆಚ್ಚಿಗೆ ಮಾಡ್ಕೊಳ್ಳೋಕೆ ಮೃದುವಾದ ಮಾತು ಮತ್ತು ಸತ್ಯದ ಜೊತೆ ತಾಳ್ಮೆಯನ್ನ ವಹಿಸ್ಕೊಳ್ಬೇಕು. ಈ ಸಮಯ ಆಧ್ಯಾತ್ಮಿಕತೆಯ ಕಡೆಗೆ ನಿಮ್ಮ ಒಲವು ಹೆಚ್ಚಾಗ್ತಾ ಹೋಗುತ್ತೆ. ಯಾವುದೇ ರೀತಿಯ ಪ್ರಯಾಣ ಮಾಡಬೇಕಾದ್ರೆ ನಿಮಗೆ ತಿಳಿದಿರುವಂತಹ ಜನರ ಜೊತೆಗೆ ಅಥವಾ ಗುರು ಹಿರಿಯರ ಮಾರ್ಗದರ್ಶನವನ್ನ ಪಡೆದುಕೊಂಡು ನಿಮ್ಮ ಒಂದು ವಿಶೇಷವಾದ ಪ್ರಯಾಣವನ್ನ ಮುಂದುವರಿಸಬಹುದು. ಆದರೂ ಕೂಡ ಎಚ್ಚರಿಕೆ ಬಹಳಷ್ಟು ಒಳ್ಳೆಯದಾಗಿರುತ್ತೆ. ಪ್ರಯಾಣ ಮತ್ತು ಹೊಸ ಅನುಭವಗಳನ್ನ ಬಳಸಿಕೊಳ್ಳಬಹುದು. ನಿಮ್ಮ ಭಾಗ್ಯವನ್ನ ನೀವು ತೆರೆದುಕೊಳ್ಳೋಕೆ ಈ ಸಮಯದಲ್ಲಿ ದೊಡ್ಡ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ. ನನಗೆ ಎಲ್ಲ ಗೊತ್ತು ಅನ್ನೋ ಭಾವನೆಯನ್ನ ದೂರ ಇಟ್ಟು ಇನ್ನೂ ಕಲಿಬೇಕು ಅನ್ನೋ ಮನಸ್ಥಿತಿಯನ್ನ ಇಟ್ಕೊಂಡ್ರೆ ಖಂಡಿತವಾಗಿ ನಿಮಗೆ ನಿಜವಾದ ಯಶಸ್ಸು ಸಿಗುತ್ತದೆ. ನಿಮ್ಮ ಕರ್ಮ ಶುದ್ಧವಾಗುತ್ತದೆ. ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ ಫಲ ಹೆಚ್ಚಾಗುತ್ತೆ. ಗುರುವಿನ ಸೇವೆ ಅಥವಾ ಬಡವರಿಗೆ ದಾನ ಮಾಡೋದು, ಮಾರ್ಗ ತಪ್ಪಿದವರಿಗೆ ಸಲಹೆ ನೀಡೋದು, ಇದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಮತ್ತಷ್ಟು ವಿಶೇಷತೆಗೆ ಕಾರಣವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಮೌನಿ ಅಮಾವಾಸ್ಯೆ ಗ್ರಹಗಳ ವಿಶೇಷವಾದ ಚಲನೆಗೆ ಶಕ್ತಿ ತುಂಬುವಂತಹ ಸಮಯವಾಗಿರೋದ್ರಿಂದ ದುಷ್ಟಶಕ್ತಿಗಳ ಕಾಟ ಹೆಚ್ಚಾಗಿರೋದ್ರಿಂದ ಈ ಸಮಯ ಸಾಧ್ಯವಾದಷ್ಟು ದೇವರ ಜಪ ತಪ ಮಾಡೋದು ನಿಮಗೆ ಮತ್ತಷ್ಟು ಶಕ್ತಿಯನ್ನು ತುಂಬುತ್ತದೆ. ನಿಮ್ಮ ಯಶಸ್ಸು ಹಣದಲ್ಲಿಲ್ಲ, ಅದು ಜ್ಞಾನ ಮತ್ತು ಧರ್ಮ ಸತ್ಯದಲ್ಲಿರುತ್ತದೆ. ಅದೇ ರೀತಿ ಯಾವುದೇ ತೊಂದರೆ ಬಂದರೂ ಕೂಡ ಎಲ್ಲವನ್ನ ದೂರ ಮಾಡಿಕೊಳ್ಳುವಂತಹ ವಿಶೇಷವಾದ ಮಾರ್ಗ ನಿಮ್ಮ ಬಳಿ ಇರುತ್ತದೆ. ಈ ಸಮಯ ಗುರುವಿನ ಕೃಪೆ ಸದಾ ನಿಮ್ಮ ಮೇಲಿರೋದ್ರಿಂದ ಯಾವುದೇ ಕಷ್ಟಗಳು ಬಂದರೂ ಕೂಡ ಸುಲಭವಾಗಿ ಪರಿಹಾರವನ್ನು ಹೊಂದುತ್ತೀರಾ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.